ಸರ್, ಈಗ ಧೂಮಪಾನ, ಮದ್ಯಪಾನ ಮಾಡಿದ್ರೆ ಹೇಳಿದ್ರಿ ಹಾರ್ಟ್ ಪ್ರಾಬ್ಲಮ್ ಬರ್ತವೆ ಅಂತ. ಆದರೆ ಕೆಲವೊಂದು ಬಂಡ ಧೈರ್ಯಗಳಿದ್ದಾವೆ. ಏನಂತ ಹೇಳಿದ್ರೆ, ನಾನು ಇಷ್ಟು ವರ್ಷದಿಂದ ಸ್ಮೋಕ್ ಮಾಡ್ಕೊಂಡು ಬರ್ತಿದ್ದೀನಿ, ನನಗೇನು ಬಂದೇ ಇಲ್ಲ ಅಂತೆಲ್ಲ ಹೇಳಿ ಕೆಲವೊಬ್ರು ಅಂದರೆ ಇವಾಗ ಚೆನ್ನಾಗಿ ಸ್ಮೋಕ್ ಮಾಡದೆ ಏನೂ ಪ್ರಾಬ್ಲಮ್ ಇಲ್ಲದೆ ಇರ್ತಾರಲ್ಲ, ಅಂಥವ್ರ ಹತ್ರ ನಾನೇನು ಮಾಡ್ತಿಲ್ಲ, ನೀವು ಮಾಡಿ ನಿಮಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತೆಲ್ಲ ಲೇವಡಿ ಮಾಡೋರು ಹೆಚ್ಚಾಗಿರ್ತಾರೆ. ಅಂಥವ್ರಿಗೆ ನಿಮ್ಮ ಉತ್ತರ ಏನು? ಅಲ್ಲ, ಈಗ ಕೆಲವೊಂದು ಜೆನೆಟಿಕ್ ಫ್ರೇಮ್ವರ್ಕ್ ಆ ಥರ ಇರುತ್ತೆ ಅವರಿಗೆ. ಅಂದರೆ ನಾನು ಹೇಳಿದ್ನಲ್ಲ, ಟೈಪ್ ಬಿ ಪರ್ಸ್ನಾಲಿಟಿ ಇರ್ತಾರೆ ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸು ಅಥವಾ ಬಿಗ್ ಪೀಪಲ್ಲು. ಅವರಿಗೆ ಎಲ್ಲ ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಎಲ್ಲ ದುಶ್ಚಟಗಳು ಇರ್ತದೆ, ಎಲ್ಲ ಅವರು ಊಟದ ಆಹಾರದ ವ್ಯತ್ಯಾಸಗಳು ಭಾಳ ಆಗ್ತಾ ಇರ್ತದೆ. ಸೊ ಆದ್ರೂ ಅವ್ರಿಗೆ ಏನು ತೊಂದರೆಗಳಾಗ್ತಾ ಇರಲ್ಲ, ಯಾಕಂದರೆ ಅವರು ಮೇನ್ಲಿ ಟೈಪ್ ಬಿ ಪರ್ಸ್ನಾಲಿಟಿ ಇರ್ತಾರೆ. ಅವ್ರಿಗೆ ಯಾವುದೇ ಥರದ ಸ್ಟ್ರೆಸ್ ಆಗಲಿ, ಮೆಂಟಲ್ ಸ್ಟ್ರೆಸ್ ಆಗಲಿ, ಅದನ್ನು ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟಿ ತುಂಬ ಚೆನ್ನಾಗಿರ್ತದೆ. ಎರಡನೇದು ಅವ್ರಿಗೆ ಜೆನೆಟಿಕ್ ಫ್ರೇಮ್ವರ್ಕ್. ಕೆಲವೊಂದು ಜೆನೆಟಿಕಲಿ ಯಾವುದೇ ಥರದ ತೊಂದರೆಗಳು ಇಲ್ಲದೇ ಸ್ಟ್ರಾಂಗ್ ಆಗಿದ್ದಾಗ ಈ ಥರದ ದುಶ್ಚಟಗಳು ಮಾಡಿದಾಗ್ಲೂ ಅವ್ರಿಗೇನು ತೊಂದರೆ ಆಗದೇ ಇರ್ಬೋದು, ಹೃದಯದ ತೊಂದರೆ ಆಗದೇ ಇರ್ಬೋದು, ಆದರೆ ಬೇರೆ ಆಗ್ಬೋದು. ಅಂದರೆ ಈ ಕಾಲುಗಳಲ್ಲಿ ರಕ್ತನಾಳ ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗ್ಬೋದು, ಅಥವಾ ಬ್ರೈನಿಗೆ ಹೋಗೋ ರಕ್ತನಾಳ ಬ್ಲಾಕ್ ಆಗಿ ಸ್ಟ್ರೋಕ್ ಆಗ್ಬೋದು. ಅಂದರೆ ಇಟ್ ಮೇ ನಾಟ್ ಬಿ ಇವನ್ ಯಾವ ಆರ್ಗನ್ ನಮಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಸಹ ಜೆನೆಟಿಕಲಿ ಪ್ರೀ ಡಿಟರ್ಮಿಂಡೇ ಇರ್ತದೆ. ಸೊ ಹಾಗಾಗಿ ಅದು ಆ ಥರದ ಮೂಢನಂಬಿಕೆ ಇಟ್ಕೊಳ್ಬಾರ್ದು. 100ಕ್ಕೆ ಒಬ್ಬರಿಗೆ ಆ ಥರ ಆಗ್ಬೋದು, ಆದರೆ 99 ಜನಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ನೀವು ಯಾವುದಕ್ಕೆ ಸೇರ್ತೀರಿ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಯು ಶುಡ್ ನಾಟ್ ಬಿಲೀವ್ ಆನ್ ದ್ಯಾಟ್. ಓಕೆ, ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ, ಅದರಲ್ಲೂ ಈಗ ಇತ್ತೀಚೆಗೆ ನಿಮಗೆ ಸರ್ಪ್ರೈಸ್ ಅನಿಸಿರುವಂತಹದ್ದು ಪೇಷಂಟ್ ಆಗಿರಬಹುದು, ಒಂದು ಕಾಯಿಲೆ ಅಂತ ಹೇಳಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆ ಅಂದರೆ ಯಾವುದು? ಕೆಲವೊಂದು ಸರಿ ನಮಗೆ ಹೃದಯದ ಟ್ಯೂಮರ್ ಅಂತ ಬರ್ತದೆ, ಅಂದರೆ ಹೃದಯಕ್ಕೇ ಪ್ರೈಮರಿ ಟ್ಯೂಮರ್ ಆಫ್ ದ ಹಾರ್ಟ್ ಅಂತ. ಸೊ ಆ ಥರದ್ದು ಕೆಲವೊಂದು ಕೇಸ್ಗಳನ್ನು ವರ್ಲ್ಡಲ್ಲೇ ಫಸ್ಟ್ ಕೇಸ್ಗಳನ್ನು ಮಾಡಿದ್ದೇನೆ. ಸೊ ಅದು ತುಂಬ ರೇರು, ಯಾಕಂದರೆ ಯೂಶ್ವಲಿ ಸೆಕೆಂಡರಿ ಟ್ಯೂಮರ್ ಅಂದರೆ ಬೇರೆ ಕಡೆ ಕಿಡ್ನಿ ಅಥವಾ ಲಿವರ್ಗೆ ಅಥವಾ ಬೇರೆ ಆರ್ಗನ್ಸ್ಗೆ ಟ್ಯೂಮರ್ ಇದ್ದಾಗ ಹೃದಯಕ್ಕೆ ಹರಡ್ಬೋದು ರಕ್ತನಾಳಗಳ ಮೂಲಕ. ಆದರೆ ಪ್ರೈಮರಿ ಟ್ಯೂಮರ್ ಆಫ್ ದ ಹಾರ್ಟ್ ಸ್ವಲ್ಪ ರೇರ್ ಇರ್ತದೆ. ಅಂಥದ್ದು ಬಂದಾಗ ಇಟ್ಸ್ ವೆರಿ ರೇರ್ ಅಂತ ಅನ್ಬೋದು. ಅಂದರೆ ನಿಮಗೆ ಬಂದಿರುವಂತಹದ್ದು ಎಷ್ಟು ಒಂದು ವರ್ಷದಲ್ಲಿ ಅಥವಾ ಒಂದು ತಿಂಗಳಂತ ತಗೋಬೋದು ಅಥವಾ ವರ್ಷ? ಇಲ್ಲ, ಈಗ ಕೆಲವೊಂದು ಸರಿ ಒಂದು ಕ್ಯಾವರ್ನಸ್ ಹೆಮ್ಯಾಂಜಿಯೋಮ ಆಫ್ ದ ಹಾರ್ಟ್ ಅಂತ ಮಾಡಿದೆ, ಅಥವಾ ಈ ಮಯೋಸಾರ್ಕೋಮಾಸ್ ಅಥವಾ ಈ ಥರದ ತೊಂದರೆಗಳು ನಿಮ್ಮ ಜೀವನದಲ್ಲಿ ಒಂದು 2, 3 ಅಥವಾ 4 ಮಾಡ್ಬೋದು ಅಷ್ಟೇ. ನಮ್ಮ ಕರಿಯರ್ನಲ್ಲಿ ಯಾರೇ ಎಕ್ಸ್ಪರ್ಟ್ ತುಂಬ ಕಡಿಮೆ ಇರ್ತದೆ. ಆಮೇಲೆ ಇನ್ನೊಂದು ಕೊನೆ ಪ್ರಶ್ನೆ ಸರ್, ಈಗ ಮೈದಾ ಬಗ್ಗೆ ಹೇಳೋದಾದರೆ ಪಿಜ್ಜಾ ಆಗಿರಬಹುದು, ಬರ್ಗರ್ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದನೂ ಹೆಚ್ಚಾಗಿ ತಿಂತಾ ಇದ್ದಾರೆ. ಅದು ಎಷ್ಟು ಹಾರ್ಮ್ಫುಲ್ ಬಾಡಿಗಾಗಿರ್ಬೋದು, ಹಾರ್ಟಿಗಾಗಿರ್ಬಹುದು? ನೀವು ಈ ಹೃದಯ ಕಾಯಿಲೆಯನ್ನು ಎಕ್ಸ್ಪರ್ಡೈಟ್ ಮಾಡಿದಾಗ ಆಗುತ್ತೆ. ಅಂದರೆ 60 ವರ್ಷಕ್ಕೆ ಬರುವಂಥ ಹೃದಯ ಕಾಯಿಲೆ 30 ವರ್ಷಕ್ಕೆ ಬರ್ಬೋದು. ಈ ಥರದ ಫಾಸ್ಟ್ ಫುಡ್ ಆಗಲಿ ಅಥವಾ ಎಕ್ಸಸ್ ಚೀಸ್ ಆಗಲಿ, ಅದು ಚೀಸ್ ಇರೋದಿಲ್ಲ, ಅದು ಪ್ರೋಸೆಸ್ಡ್ ಫ್ಯಾಟ್ ಇರ್ತದೆ, ಅಥವಾ ಈ ಗ್ಲುಟೆನ್ ಇರ್ತದೆ ಜಾಸ್ತಿ. ಸೊ ಈ ಥರದ್ದು ನಾವು ಫುಡ್ ಹ್ಯಾಬಿಟ್ಸ್ ಸರಿ ಮಾಡ್ಕೊಳ್ಳಿಲ್ಲ ಅಂದಾಗ ನಾವು ಹೃದಯ ಕಾಯಿಲೆಗಳನ್ನು ಭಾಳ ಎಂಗೇಜಲ್ಲಿ, ನೀವು ಕೇಳಿದ್ರಿ ಎಂಗೇಜಲ್ಲಿ ಯಾಕೆ ಬರ್ತಾ ಇದೆ ಅಂತ, ಈ ಥರದ ಫುಡ್ ಹ್ಯಾಬಿಟ್ಸಿಂದಲೂ ಬರುವಂಥ ಚಾನ್ಸಸ್ ಜಾಸ್ತಿ. ಈಗ ಇತ್ತೀಚೆಗೆ ಅಂದರೆ ಇವಾಗ ಹೊರತಾಗಿ ನನಗೇನು ಸಮಸ್ಯೆ ಇಲ್ಲ, ನಾನು ಜನರಲ್ ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರುವಂಗೆ ಯಾವ ಏಜಲ್ಲಿ ಮಾಡಿಸ್ಕೋಬೇಕು ಮತ್ತು ಯಾವ್ಯಾವ ರೀತಿಯ ಚೆಕಪ್ಗಳಿದ್ದಾವೆ? ಇಲ್ಲ, ಈಗ ಅವರು ಆ್ಯಕ್ಟಿವಿಟೀಸ್ನ ಫಸ್ಟ್ ನೋಡ್ಕೊಳ್ಬೇಕು. ನಾನು ಜನರಿಗೆ ಇಷ್ಟೇ ಹೇಳೋದು, ಅವ್ರಿಗೆ ಯಾವುದೇ ಥರದ ಸುಸ್ತು ಅಥವಾ ಆದಷ್ಟು ಬೆವರು ಬರೋದು ಅಥವಾ ಡಿಸ್ಟರ್ಬ್ಡ್ ಸ್ಲೀಪು ಅಥವಾ ಅನ್ಈಸಿನೆಸ್ ಇನ್ ದ ಚೆಸ್ಟ್ ಅವ್ರಿಗೆ ಅನಿಸುತ್ತೆ, ಅಥವಾ ಪ್ಯಾಲ್ಪಿಟೇಷನ್. ಸೊ ಇನ್ನೊಂದು 4 ಥರದ ಇದಿದೆ. ಅಂದರೆ ಸುಸ್ತು, ಉಸಿರಾಟಕ್ಕೆ ತೊಂದರೆ, ಅನ್ಈಸಿನೆಸ್ ಇನ್ ದ ಚೆಸ್ಟು, ಪ್ಯಾಲ್ಪಿಟೇಷನ್ ಹೃದಯ ಬಡಿತ ಜಾಸ್ತಿ ಆದಾಗ, ಅಥವಾ ಅವ್ರಿಗೆ ಒಂದು ಇಂಟರ್ನಲ್ ಫೀಲಿಂಗ್ ಇರ್ತದೆ, ನಾನು ಏನೋ ಹೃದಯದಲ್ಲಿ ತೊಂದರೆ ಇರ್ಬೋದು ಅಂತ ಫೀಲಿಂಗ್ ಫಸ್ಟ್ ಟೈಮ್ ಬಂದಾಗಲೇ ಒಂದು ಸಿಂಪಲ್ ಟೆಸ್ಟು ಎಕೋಕಾರ್ಡಿಯೋಗ್ರಾಮ್ ಮತ್ತು ಒಂದು ECG ಇವೆರಡನ್ನು ಮಾಡಿಸ್ಕೊಂಡ್ಬಿಟ್ರೆ ನಮಗೆ ಏನೇ ಹೃದಯದ ತೊಂದರೆ ಇದ್ದರೂ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಯಾವ ರೀತಿ ಚೆಕಪ್ಸ್ ಇರುತ್ತೆ? ಅದೇ ECG ಅಂದರೆ ಎಕೋಕಾರ್ಡಿಯೋಗ್ರಾಮ್ ಅಂತಂದರೆ ಹಾರ್ಟಿಂದ ಸ್ಕ್ಯಾನಿಂಗು, ಮತ್ತು ECG ಅಂತಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಅಂದರೆ ನಾವು 12 ಲೀಡ್ಗಳನ್ನು ನಾವು ಇಟ್ಬಿಟ್ಟು ಹೃದಯದ ಒಂದು ಎದೆ ಪಟ್ಟಿ ತೆಗಿತೇವೆ. ಆ ಪಟ್ಟಿನಲ್ಲಿ ಹೃದಯದ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಕಾಣಿಸುತ್ತೆ. ಅದರಲ್ಲಿ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇದ್ರೂ ನಮಗೆ ಗೊತ್ತಾಗ್ತದೆ. ಸೊ ಇದೊಂದು 4 ಲಕ್ಷಣಗಳು ಇಂಪಾರ್ಟೆಂಟ್: ಪ್ಯಾಲ್ಪಿಟೇಷನ್, ಅನ್ಈಸಿನೆಸ್ ಇನ್ ದ ಚೆಸ್ಟ್,
ಅಂದರೆ ಆದಷ್ಟು ಸುಸ್ತಾಗಿ ಉಸಿರಾಟಕ್ಕೆ ತೊಂದರೆ ಆಗೋದು, ಅಥವಾ ಅವ್ರಿಗೆ ಅನ್ಎಕ್ಸ್ಪ್ಲೇನೇಬಲ್ ಸ್ವೆಟ್ಟಿಂಗ್ ಆಗೋದು. ಸೊ ಇವು ಇದ್ದರೆ ಇಮಿಡಿಯೇಟ್ ತೋರಿಸ್ಕೊಳ್ಬೇಕು. ಇತ್ತೀಚೆಗೆ ಕೋಪ ಹೆಚ್ಚಾದಷ್ಟು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗುತ್ತೆ ಅಂತ ಇತ್ತೀಚೆಗೆ ವೈರಲ್ ಆಗ್ತಿದೆ ಅದೊಂದು, ಅದು ಹೌದಾ? ನಿಜ ನಿಜ. ಈ ದೇರ್ ಆರ್ 2 ಟೈಪ್ಸ್ ಆಫ್ ಪರ್ಸ್ನಾಲಿಟೀಸ್. ಒಂದು ಟೈಪ್ ಎ ಪರ್ಸ್ನಾಲಿಟಿ, ಟೈಪ್ ಬಿ ಪರ್ಸ್ನಾಲಿಟಿ. ಟೈಪ್ ಎ ಪರ್ಸ್ನಾಲಿಟಿ ಅಂದರೆ ಆದಷ್ಟು ಬೇಗ ಕೋಪ ಮಾಡ್ಕೊಳ್ಳೋದು, ಅಗ್ರೆಸಿವ್ ಆಗಿ ಜಗಳಕ್ಕೆ ಹೋಗೋದು, ಯಾರಾದರೂ ಒಂದು ಸ್ವಲ್ಪ ಏನಾದರೂ ಮಾತಾಡಿದ್ರೆ ಅವ್ರ ಜೊತೆಗೆ ಫೈಟ್ ಮಾಡ್ಲಿಕ್ಕೆ ಹೋಗೋದು, ಅಂಥವ್ರಿಗೆಲ್ಲ ಟೈಪ್ ಎ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಅವರಲ್ಲಿ ಈ ಬ್ಯಾಡ್ ಹಾರ್ಮೋನ್ಸ್ ಸಡನ್ನಾಗಿ ರಿಲೀಸ್ ಆಗ್ತದೆ. ಅಂದರೆ ಈಗ ಅಡ್ರಿನಲಿನ್, ಕಾರ್ಟಿಸಾಲ್ ಈ ಥರದ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ರಿಲೀಸ್ ಆದ ತಕ್ಷಣ ಹೃದಯದ ರಕ್ತನಾಳಗಳು ಸಂಕುಚಿತ ಆಗಿಬಿಡುತ್ತೆ, ಅದ್ರ ಸೈಜ್ ಕಮ್ಮಿ ಆಗುತ್ತೆ. ಹಾಗಾಗಿ ಹೃದಯಾಘಾತ ಆಗುವಂಥ ಸಂದರ್ಭಗಳು ಭಾಳ ಇರುತ್ತೆ. ಟೈಪ್ ಬಿ ಪರ್ಸ್ನಾಲಿಟಿ ಅಂದರೆ ಅವರು ಯಾವಾಗಲೂ ಶಾಂತವಾಗಿರ್ತಾರೆ, ಯಾರೇ ಏನೇ ತಲೆ ಕೆಡಿಸಿದ್ರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಸ್ಲೋ ಆಗಿ ರಿಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಹೃದಯಾಘಾತ ಕಮ್ಮಿ. ತುಂಬ ಅಗ್ರೆಸಿವ್ ಇರೋರಿಗೆ ಹೃದಯಾಘಾತ ಹೆಚ್ಚು. ಟೈಪ್ ಎ ಪರ್ಸ್ನಾಲಿಟಿ ಅಂತಾರೆ, ಅದು ಪ್ರೂವ್ಡ್ ಆಗಿದೆ. ಟೈಪ್ ಎ ಪರ್ಸ್ನಾಲಿಟಿ ಇರೋರಿಗೆ ಹೃದಯಾಘಾತ ಆಗುವಂಥದ್ದು ಭಾಳ ಕಾಮನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಇಷ್ಟೊತ್ತವರೆಗೂ ನಿಮಗೆ ಸಿಕ್ಕಂಥ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಹೃದಯ ಸಂಬಂಧಿ ಕಾಯಿಲೆಯ ಬಗ್ಗೆ ಮಾಹಿತಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್.